ಸುಮ್ಮನೆ ನೀನು ಫ್ರೆಶ್ ಅಪ್ ಆದಿ. ಹಾಂ ರೀ, ಫ್ರೆಶ್ ಅಪ್ ಆಗಿ ಚಿರಾಕ್ ಹಚ್ಚಾಕತ್ತೀನಿ. ಆಮ್ಯಾಗ ಇವತ್ತು ಆರಿಫಂದ ಬರ್ತಡೇ ಐತಿ. ಹೌದು, ನಾನು ತಳ ಹೋಗ್ತೀನಿ, ತಳ ಹೋಗಿ ಕೇಕ್ ತೊಗೊಂಬರ್ತೀನಿ ಒಂದು. ಆಯ್ತು ಅದಲ್ಲ ಅಮ್ಮ ಅದು ಎಲ್ಲ ಇಲ್ಲೇ ಬರಾಕತ್ತಾರಂತೆ. ಇಲ್ಲೇ ಬರತ್ತಾರಂತ. ಮದುವೆ ಕಾರ್ಡು ಪ್ರಿಂಟಾಗಿ ಬಂದಾವ ಈಗ. ಹಿಂಗಾಗಿ ಅಮ್ಮ ಅದು ಎಲ್ಲ ಇಲ್ಲೇ ಬರಾಕತ್ತಾರೆ. ಸೊ ಈಗ ಆರಿಫಾಗ, ಹರ್ಷಾಗ, ಸಾನ್ಯಾಗ ಇವ್ರಿಗೆಲ್ಲ ಫೋನ್ ಹಚ್ಚಿದೆ ನಾನು, ನೀವು ಇಲ್ಲೇ ಬರ್ರಿ ಅಂತೇಳಿ. ಅವರು ಬರತ್ತಾರಂತ ಇಲ್ಲಿ. ಅವ್ರು ಬರೋದಾಗೈತಲ್ಲ, ನಾನು ಹೋಗ್ತೀನಿ, ಒಂದು ಕೇಕ್ ತೊಗೊಂಬರ್ತೀನಿ. ಕೇಕ್ ತೊಗೊಂಬಂದು ಇಲ್ಲಿ ಅಟ್ಟದ ಮ್ಯಾಗ ಕರೆಸಿ ಕೇಕ್ ಕಟ್ ಮಾಡ್ಸೋಣ ಅಂತ ಆರಿಫನ ಕೈಲಿ. ಈಗ ನಾನು ಹೊಂಟಿದ್ದೀರಪ್ಪ ಕೇಕ್ ತರಕ್ಕೆ, ಮತ್ತು ನಾ ರಿಟರ್ನ್ ಬಂದೆ. ನಾ ಕೇಕ್ ತೊಗೊಂಬರ್ಲಿಲ್ಲ. ಯಾಕ್ರಿ? ಅಮ್ಮ, ಆರಿಫ ರವಾರ, ಆಮ್ಯಾಗ ಹರ್ಷಿಯಾ, ಸಾನಿಯಾ ಎಲ್ಲರೂ ಕೂಡ ಇಲ್ಲೇ ಬರತ್ತಾರೆ. ಈಗ ಇಲ್ಲಿ ಯಾಕೆ ಬರಾಕತ್ತಾರೆ ಅಂತ ಹೇಳಿದ್ರೆ ಅವ್ರು ಕಾರ್ಡ್ ಬಂದಾವ, ಮದುವೆ ಕಾರ್ಡ್ ಬಂದ್ರಿ. ಮದುವೆ ಕಾರ್ಡ್ ಬಂದಾವು. ಅದನ್ನು ನೋಡಕ್ಕೆ ಈಗ ಅಮ್ಮರು ಬರಾಕತ್ತಾರೆ. ಸೊ ಅವ್ರು ಎಲ್ಲರೂ ಬರಾಕತ್ತಾರಲ್ಲ. ಈಗ ನಾವೇನು ಮಾಡೋಣ, ಅವ್ರು ಬಂದು ಬಿಡ್ಲಿಕ್ಕೆ ಇಲ್ಲೇ ಹೋಗಿ ಕೇಕ್ ತೊಗೊಂಬಂದು ಇಲ್ಲೇ ಕಟ್ ಮಾಡ್ಸೋಣ ಅಂತ. ಸೊ ಹಿಂಗಾಗಿ ಮತ್ತೆ ವಾಪಸ್ ಬಂದ್ಬಿಟ್ಟೆ ನಾನು. 800 ಕಾರ್ಡ್ ಅದಾವ, 800 ಕಾರ್ಡ್. ಈಗೆಲ್ಲ ಕಾರ್ಡ್ ಹಂಚ್ಬೇಕು ಎಲ್ಲ ಕಡೆ. ನಮ್ಮ ಮನ್ಯಾಗ ಮದ್ವೆ ಅಂದ್ರೆ ಹೆಂಗೆ ಬರ್ತಾನೆ ಅಂದ್ರೆ ಫಸ್ಟ್ ಮದ್ವೆ ಕಾರ್ಡ್ ಬರೋವರ್ಗ ಅಷ್ಟ ವೇಟಿಂಗ್, ಬಂದುವಿಲ್ಲ ಅಲ್ಲಿಂದ ಚಾಲು. ಅಲ್ಲಿಂದ ಕಾರ್ಯಕ್ರಮದ ಮ್ಯಾಗ ಕಾರ್ಯಕ್ರಮ. ಈಗ ಜಸ್ಟ್ ಒಂದು ಮದ್ವೆ ಮುಗಿಸಿ ನಾವು ಕೂಲ್ ಡೌನ್ ಆಗಿದ್ವಿ. ಈಗ ಮತ್ತೊಂದು ಮದ್ವೆ ಸ್ಟಾರ್ಟ್ ನೋಡ್ರಿಪ್ಪ. ಈಗ ಹಿಂಗಾರಿ ನಮ್ಮ ಮನೆಯೊಳಗೆ ಮದ್ವೆ ಮ್ಯಾಗ ಮದ್ವೆ, ಕಾರ್ಯಕ್ರಮದ ಮ್ಯಾಗ ಕಾರ್ಯಕ್ರಮ, ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮ. ಆಮ್ಯಾಗ ಇದಕ್ಕೆ ಅಂತಾರಲ್ಲ, ಫ್ಯಾಮಿಲಿ ದೊಡ್ಡದು ಎದಕ್ಕಂತಾರಪ್ಪ ಅಂದ್ರೆ ಇದಕ್ಕೆ ಅಂತಾರೆ. ನಿಮ್ಮ ಊರಾಗಲಿ ಇಲ್ಲರಾಗಲಿ ಒಟ್ಟು ಕಾರ್ಯಕ್ರಮ ಇದ್ದೇ ಇರ್ತಾವ. ಹೌದೌದು. ಎಷ್ಟಪ್ಪ ಅಂದ್ರೆ ಒಂದು 2-3 ತಿಂಗಳು ಅಷ್ಟೇ ಗ್ಯಾಪ್ ನೋಡು. ಏನಾರ ದೊಡ್ಡ ಫಂಕ್ಷನ್ ಇರ್ಬೇಕಪ್ಪ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಅಂತ ನಡೀತಿರ್ತಾವ. ದೊಡ್ಡ ಫಂಕ್ಷನಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು 3-4 ತಿಂಗಳು ಅಷ್ಟೇ ಗ್ಯಾಪ್ ರೀ. ಮತ್ತೆ ಕಾರ್ಯಕ್ರಮ ಏನಾರ ಒಂದು ಇದ್ದೇ ಇರ್ತಾವ್ರಿ. ನಮ್ಮ ತಮ್ಮಣ್ಣನದ ವ್ಲಾಗ್ಸ್ ಒಳಗೆ ಎಷ್ಟು ಮದುವೆ ಬರ್ತಾನೆ. ಸಪ್ಯ ಅಂತ ಎಂಗೇಜ್ಮೆಂಟ್ ಮಾಡಿದ್ವಿ, ಮದುವೆ ಮಾಡಿಲ್ಲ. ನಿಮ್ಮ ತಮ್ಮಂದ ಎಂಗೇಜ್ಮೆಂಟ್ ಮದ್ವೆ, ಸೀಮಾಂದ ಎಂಗೇಜ್ಮೆಂಟ್ ಮದ್ವೆ, ಹೌದಿಲ್ಲ. ಆಮ್ಯಾಗ ಗಣಿದ ಎಂಗೇಜ್ಮೆಂಟ್ ಮದ್ವೆ, ಎಂಗೇಜ್ಮೆಂಟ್ ಮಾಡಿಲ್ಲ. ಅಲ್ಲಿ ಹೋಗಿದ್ದಿಲ್ಲ ನಾವು, ಮದ್ವೆ ಡೈರೆಕ್ಟ್. ಆಮ್ಯಾಗ ಮತ್ತೆ ಯಾರ್ದು ಕಲಿದ ಎಂಗೇಜ್ಮೆಂಟ್ ಆಗೈತಿ. ಈಗ ಮದುವೆ ಒಂದು ಬಾಕಿ ಐತಿ. ಕಲಿದ ಬಂದ್ರಿ ಹರ್ಷ, ಸಾನಿಯಾ, ನಮ್ಮವ್ವಾರ, ಆರಿಫ, ಅಮ್ಮ, ಆರಿಫ, ಸಾನಿಯಾ, ಹರ್ಷ ಎಲ್ಲರೂ ಬಂದ್ರು. ಅಡಿಗೆ ಮಾಡಕ ಅಮ್ಮಾರ ಎಲ್ಲಾರು ಇಲ್ಲೇ ಬಂದ್ರೆ ಚಲೋ ಆತ. ಅಡಿಗೆ ಮಾಡಿ ಊಟ ಮಾಡಿಸಿ ಕಳ್ಸೋಣ ಅಂತ. ನೀ ಅಡುಗೆ ಮಾಡಾಕತ್ತಿ ಕರಿ, ಚಿಕನ್ ತೊಗೊಂಬರ್ತೀನಿ ಅಂತ ಹೇಳಾಕತ್ತೆ. ಅರ್ಧ ತಾಸಿನ ಮ್ಯಾಗ ಆಯ್ತು. ಅವರು ಅಂಗಡಿಯಾಗ ಒಬ್ರು ಅದಾರಂತೆ, ಇನ್ನೊಬ್ರು ಯಾರ ಇದ್ರೆ ಫಟ್ ತೊಗೊಂಬರ್ತಿದ್ರೆ. ಅಲ್ಲಿ ಮಟ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ. ಹರ್ಷ, ಈಗ ಬಂದ್ರಿ ನೀವು? ನಿಮ್ಮ ಮಮ್ಮಿ ಬಂದ್ರೆ? ನಿಮ್ಮ ಮಮ್ಮಿ ಬಂದೀಗ ಅರ್ಧ ತಾಸತ್ತೆ, ನೀವು ಈಗ ಬಂದ್ರಿ. ಬಂದ್ವಿ ರೀ, ಕೇಕ್ ತೊಗೊಂಡ್ವಿ. ಈಗ ಸೀದಾ ಮನೆ ಕಡೆ ಹೋಗ್ಬೇಕಪ್ಪ, ಹೋಗಿ ಸೆಲೆಬ್ರೇಷನ್ ಮಾಡ್ಬೇಕು ನೋಡ್ರಿ. ಹೋದೆ ಚಿಕನ್ ತೊಗೊಂಬಂದೆ. ಇವತ್ತು ಹೇಳ್ತೇನೆ ನೋಡಿ, ಕಾಫಿ ತರ್ಸೇನಿ, ಇದೊಂದು ಡಬ್ಬಿ ತರ್ಸೇನಿ. ಮತ್ತೆ ಹೇಳಕ್ ಹೋಗ್ಬೇಡ್ರಿ, ನನ್ಗೇನು ಹೇಳೋದಿಲ್ಲ ಮಾಡೋದಿಲ್ಲ ಅಂತೇಳಿ. ಜಪ್ಟದವರು ಈಗಿಲ್ಲ ಆರ್ಡರ್ ಮಾಡಿಲ್ಲ ಅಂತೇಳಿ ಭಾಳ ನಿರಾಸರಾಗಿದ್ರು ಅವರು. ಹೌದು, ಇವತ್ತು ಮತ್ತೆ ಇನ್ಮ್ಯಾಗ ಮತ್ತೆ ಫುಲ್ ಖುಷಿ ತಗೋರಿ. ಅಂಗಡಿ ಒಳಗೆ ಯಾರು ಇಲ್ಲ ಪಾಪ, ಅವನು ಒಬ್ಬನಾಗ್ಬಿಟ್ಟಾನೆ. ಹಿಂಗಾಗಿ ತರಲಿಲ್ಲಂತೆ. ಹೋಗಿ ನಾನು ತೊಗೊಂಬಂದೆ, ಚಿಕನು ತೊಗೊಂಬಂದೆ, ಹೋಗಿ ಕೇಕು ತೊಗೊಂಬಂದೆ. ಆಗಿನ ಅಲ್ಲಿ ತಳಗ ಅಮ್ಮ, ಬಾಬಿಯಾರ, ಹರಿಪ ಎಲ್ಲ ಕೂಡಿ ಕಾರ್ಡ್ ಇದು ಮಾಡತ್ತಾರೆ. ಕೇಕ್ ಕಟ್ಟಿಂಗ್ ಮಾಡಕ್ಕೆ ಅಲ್ಲಿ ಹೋಗ್ಬಿಡೋಣ ನಾವು. ಅದಲ್ಲ ಊಟದ ವ್ಯವಸ್ಥೆ ಇಲ್ಲೇ ಮಾಡ್ಬಿಡೋಣ. ಯಾಕಂದ್ರೆ ಎಲ್ಲ ತೊಗೊಂಡು ಹೋಗಿ ತಳಗ ಆಗಂಗಿಲ್ಲ. ಊಟದ ವ್ಯವಸ್ಥೆ ಇಲ್ಲೇ ಮಾಡಿ, ಕೇಕಿನ ವ್ಯವಸ್ಥೆ ತಳಗ ಮಾಡೋಣ ಅಂತ. ಒಟ್ಟೆಲ್ಲ ವ್ಯವಸ್ಥೆ ಕರೆಕ್ಟಾಗಿ ಮಾಡೋಣ ಅಂತ. ಈಗ ನಾ ಮಸಾಲೆ ರೆಡಿ ಆಗೈತಿ. ಇನ್ನೂ ಮಠ ತಮ್ಮಂದು ನಾನು ಯಾರಿಗೆ ಮಾತಾಡ್ಸೇ ಇಲ್ಲ. ಅನ್ನ ಕುದಿಬೇಕಾದ ಇಲ್ಲೇನು ಎಣ್ಣೆ ಫುಲ್ ಬಿಸಾಗೈತಲ್ಲ. ಹಾಂ, ಹಾಕಿ ಮತ್ತು ಉಳ್ಳಾಗಡ್ಡಿ ಚರ್ರಪರ್ ಅನ್ನಿಸ್ಬೇಕು. ಚರ್ರಪರ್. ವಾವ್, ಈಗ ಮಸ್ತ್ ಫ್ರೈ ಆಗಬೇಕು. ಎಣ್ಣೆ ಒಳಗೆ ಈಗ ಚಿಕನ್ ಹಾಕ್ತೀಯ. ನಿನ್ನ ಕೈಯಾಗ ಏನು ಚಿಕನ್ ಸಾರು ಮಾಡೋದಾಗಲಿ,
ಆಮ್ಯಾಗ ಬಿರಿಯಾನಿ ಮಾಡೋದಾಗಲಿ ನಿನ್ನ ಕೈಯಾಗ ತಡೋಣ ಆಗಂಗಿಲ್ಲ, ಪಟ್ ಪಟ್ ಮಾಡಿಬಿಡ್ತೀನಿ ನೀನು. ಅಷ್ಟು ಚಂದ ಮಾಡಿದೆ ಮತ್ತೆ ತಿನ್ನಾಕೂ ಭಾರಿ ಟೇಸ್ಟಿ ಮಾಡಿದೆ. ಮತ್ತು ಅರ್ಶಿನ ನೆಕ್ಸ್ಟ್ ಅರ್ಶಿನ ಆದ್ಮ್ಯಾಗ ಉಪ್ಪು ನೋಡ್ರಿಪ್ಪ. ಉಪ್ಪೇನೋ ಫಸ್ಟ್ ಬರ್ತಿತ್ತಲ್ಲ ಹಳಕುಪ್ಪ, ಅದು ಭಾರಿ ಇರ್ತಿತ್ತೆ. ಈಗ ಬರ್ತಾ ಬರ್ತಾ ಕಾಲ ಚೇಂಜ್ ಅಂದಂಗೆ ಐತಲ್ಲ, ಪಾಕೆಟ್ ಬಂದು ಎಷ್ಟೋ ವರ್ಷ ಆಯ್ತು. ಮತ್ತೀಗ ಅಳುಕು ಭಾರಿ ಕರೆ ಹೇಳ್ಬೇಕಂದ್ರೆ ಏನು ಅಡುಗೆ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಅಡುಗೆ, ಅವರೆಲ್ಲ ಪಾಕೆಟ್ ಯೂಸ್ ಮಾಡೋಂಗಿಲ್ಲ. ಅವ್ರು ಯೂಸ್ ಮಾಡೋದು ಹಳಕ್ಕೆ ಹಾಕಂತ ಹೇಳಿದ್ರೆ ಬರೀ ಮುಟ್ಟಿ ಮ್ಯಾಗ ಅಂದ್ರೇ ಕೈ ಒಳಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇದಕ್ಕೆ ಇಷ್ಟ ಹಾಕ್ಬೇಕಂತೇಳಿ. ಹಾಂ, ಅಳತೆ ಸಿಗುತ್ತೆ ಅವ್ರಿಗೆ, ಅದು ಪರ್ಫೆಕ್ಟ್ ಅಳತಿ. ಚಿಕನಿಗೆ ಮಸ್ತ್ ಎಣ್ಣೆ ಆಗ್ಬೇಕನ ಇದೀಗ. ಸಾನಿಯಾ ತಳಗಲ್ಲಿ ಕಾರ್ಡ್ ಬಂದಾವ, ಲಗ್ನ ಕಾರ್ಡ್. ಅಲ್ಲೋಗಿ ಸ್ವಲ್ಪ ಏನಾರ ಕೆಲಸ ಮಾಡೋದು ಬಿಟ್ಟು ನೀವೇನು ಮಾಡತ್ತೀರಿ ಗೇಮ್? ಇಲ್ಲಿ ದೊಡ್ಡ ಕೆಲಸ ಮಾಡತ್ತೀರಿ ನೀವು. ಇದನ್ನ ಗೇಮ್ ಇತ್ತನ ಇದೆ ಇನ್ನು ಹಾಕ್ಕೊಂಡು? ಕಾರಿನ ಗೇಮ್ ಇದೆ, ಮೊಬೈಲ್ನಾಗ ಭಾಳ ಹಳೆ ಗೇಮ್ ಆಗ್ಬಿಟ್ಟೈತೆ ಹೋಗ್ಯದು. ಆತ ಅಡ್ಗೆ ಡಬಲ್ ಎಕ್ಷನ್ ಆತಲ್ಲ, ಯಾಕೆ? ಆ ಕಡೆ ಜೋರು ಇರ್ತೈತಿ, ಈ ಕಡೆ ಸಣ್ಣ ಇರ್ತೈತಿ. ಈ ಕಡೆಗೆ ಅನ್ನ ಇಟ್ಬಿಟ್ಟಿನಿ, ಆ ಕಡೆ ಚಿಕನ್ ಇಟ್ಟೀನಿ. ಈಗ ಇಲ್ಲಿ ಎಲ್ಲ ರೆಡಿ ಐತ್ರಿ, ಮಸಾಲೆ ಗಿಸಾಲೆ ಎಲ್ಲ ರೆಡಿ ಐತಿ. ಜಸ್ಟ್ ಏನ್ರಿಪ್ಪ ಅಂತ ಹೇಳಿದ್ರೆ ಈಗ ಆ್ಯಕ್ಚುಲಿ ನಂದು ಲೇಟ್ ಆಯ್ತು. ಇಲ್ಲಿ ಪರ್ಫೆಕ್ಟ್ ಟೈಮಿಗೆ ಕರೆಕ್ಟ್ ಟೈಮಿಗೆ ಎಲ್ಲ ಮಾಡಿ ನೀನು ಇದನ್ನು ಮಾಡ್ಬೇಕಂತೇಳಿ ನಾವು 7 ಗಂಟೆಲಿಂದ ಮಾತಾಡಕತ್ತೀವಿ. ಈಗ ಟೈಮ್ 8:10 ಆಯ್ತು. ಗಂಡಿದನೇ ಇದೆ. ಅವ್ರ ಎಂಟ್ರಿ. ಸೊ ನೋಡ್ಬಾ ನಿಮ್ಮ ಮಾಮೂರು ಹೆಂಗೆ ಮಾಡತ್ತಾರೆ. ಹೊಡೆದಿದ್ವಿ ನಾವು, ನೀವೇನೇ ಇದ್ರೆ ನೋಡಕ ಎಲ್ಲಾರು ನಾವು ಬಡ್ದ ಬಂದೀವಿ ಮಳಿ. ಅದು ಹೊಚ್ಚಲ ಇವ್ರು ಯಾರು ಜಯರಾನ್ ಮದುವೆಯಾಗ ದಾದಿ ಮಾಡ್ದ ಫಸ್ಟಿನ ಹಳೇದು ಹೊಚ್ಚಲ ತೆಗಿಸಿ ಆಮೇಲೆ ಮತ್ತೆ ಅಲ್ಲಿ ಇಟ್ಟಂಗಿ ಅದ್ರ ಇಟ್ಟು ಮತ್ತೆ ಹೊಸದ ಹೊಚ್ಚಲ ಮಾಡ್ತಾರ. ಹೌದು ಸಾನಿಯಾ, ನಮ್ಮ ಹೊಸಲ ಆಯ್ತಲ್ಲ ಅದೇ ಮಳಿ ಹನಿ ಬಡದಕ್ಕೆ ಕೊಳ್ತಿತ್ತು ಅದು. ಹಿಂಗಾಗಿ ನಾವು ತಗ್ಸಿದ್ದು ಸಪ್ಯಾನ್ ಮದ್ಯಾಗ ಅರ್ಧಕ್ಕೆ ಹೋಗೇ ಬಿಟ್ಟದ. ಮತ್ತ ಅಮ್ಮ ಏನ್ ಮಾಡಿದ್ರ ಅದು ಬ್ಯಾಡ್ ತಡುವ ಮದ್ವಿ ಮುಂದ ಅಂತಂದ್ ಹೇಳಿ ಅದ ತಗಸಿ ಪೂರ ಹುಸೇನ್ ಬಾಯಿ ಅದಾರಲ್ಲ ಅವ್ರಿಗೆ ಹೇಳಿ ಮತ್ತೆ ಅದನ್ನ ಹೊಸ ಚೌಕಟ್ ಇದನ್ನ ಮಾಡ್ಸಿದ್ರು. ಅಲ್ಲಿ ಇಟ್ಟಂಗೆ ಅದು ಇಟ್ಟು ಅದಕ್ಕೆ ಒಂದು ಲೆವೆಲ್ ಮಾಡಿ ಅದಕ್ಕೆ ಮಸ್ತ್ ಗಿಲಾ ಮಾಡಿಸಿ ಚೌಕಟ ದೊಡ್ಡದಾತೆ. ಆಮ್ಯಾಗ ಒಳ್ಳೆ ಬಾಕ್ಲೂ ದೊಡ್ಡದಾತೆ. ತಮ್ಮನ ಅವ್ರೇನು ತೊಳಗೆ ಕೆಲಸ ಮಾಡತ್ತಾರೆ. ಮತ್ತು ಹೋಗಿ ಸ್ವಲ್ಪ ನೀನು ಕೆಲಸ ಮಾಡಿ. ರುಚಿಗೆ ತಕ್ಕಷ್ಟು ಖಾರ. ಹೌದು, ಖಾರ ಸಪ್ಪಾಯ್ತು, ಭಾಳ ಖಾರ ಆಯ್ತಿದೆ. ಭಾಳ ಖಾರ ಇಲ್ಲ, ಈ ಕಡೆ ಖಾರ ಇಲ್ಲ, ಈ ಕಡೆ ಸೊಪ್ಪು ಇಲ್ಲ. ಹಿಂಗಾಗಿ ಅದನ್ನು ಹೆಚ್ಚಿಗೆ ಹಾಕ್ಬೇಕನ. ಖಾರ ಭಾಳ ಇತ್ತು ಅಂತ ಹೇಳಿದ್ರೆ ಕಡಿಮೆ ಹಾಕೋದು. ಖಾರ ಅನ್ಬೇಕು ಗುಂಟೂರು ಮೆಣಸಿನ್ಕಾಯಿ ನೋಡ, ಗುಂಟೂರು ಮೆಣಸಿನ್ಕಾಯಿ ಖಾರ ಯಾವ್ದು ಇರಂಗಿಲ್ಲ. ಮಸಾಲೆ ಧನಿಯಾ ಪೌಡರ್ ಇದೆಲ್ಲ ಹಾಕಿದ್ರೆ ಟೇಸ್ಟ್ ಹಾಕೈತಿ. ಹಂಗೆ ಅಂತೇಳಿದ್ರೆ ಹೆಚ್ಚಿಗೆ ಹಾಕಬಾರ್ದು, ಲೈಟಾಗಿ ಮೇಡಮ್ ಸ್ವಲ್ಪ ಟೇಸ್ಟ್ ಸಂಬಂಧ ಅಷ್ಟು ಹಾಕಬೇಕು. ಅದನ್ನು ಒಂದು ಡಬ್ಬ್ಯಾಗ ಎಷ್ಟು ನಮೂನಿ ಅದಾವು ಮಸಾಲೆ ಪಾಕೆಟ್. ನಾವು ಹಂಗೆ ಮಾಡಬಾರ್ದು ಸಾಮಾನು. ಇದಕ್ಕೊಂದು ಬೇರೆ ಡಬ್ಬಿ, ಅದಕ್ಕೊಂದು ಬೇರೆ ಡಬ್ಬಿ ಅಂತೇಳಿ ಬೇರೆ ಬೇರೆ ಮಸಾಲೆಗೆ ಬೇರೆ ಬೇರೆ ಡಬ್ಬಿ ಮಾಡ್ಬೇಕು. ಅದು ಮಸ್ತ್ ಇರ್ತೈತಿ. ಆಮ್ಯಾಗ ಏನು ಮಾಡ್ಬೇಕು, ಪಾಕೆಟ್ನಾಗ ಇಡಬಾರ್ದು. ನಾವು ಆ್ಯಕ್ಚುಲಿ ಮಸಾಲೆ ಪಾಕೆಟ್ ತೊಗೊಬೇಕಂತ ಆಯ್ತಲ್ಲ, ಹೆಂಗೆ ತೊಗೋಬೇಕು ಹೇಳಿ ನಾವು? ಅದು ಬರುತ್ತಲ್ಲ ಖುಲ್ಲಾ, ಅದನ್ನು ತೊಗೋಬೇಕು. ಮಸ್ತ್. ಈ ಸಲ ಸ್ವಲ್ಪ ಲೇಟ್ ಆಗಿ ಬಂದಿದ್ನಂದ್ರ ಅಲ್ಲಿ ಸಂತೆಗೆ ಹೋಗಿ ನಮ್ಮ ಅಮ್ಮ ಕಡೆ ತೊಗೊಂಬರ್ತಿದ್ದೆ ನಾ ಎಲ್ಲ. ಈ ಸಲ ಸಂತೆಗೇನು ಬಂದಿಲ್ಲ, ನಾವೇನು ತೊಗೊಂಡು ಬಂದಿಲ್ಲ, ಹಂಗ ಬಂದ್ಬಿಟ್ಟಿವಿ. ಸ್ವಲ್ಪ ಮಸಾಲೆ ಕಡಿಮೆ ಹಾಕಿ, ಮಸಾಲೆ ಅಂತೂ ಹಾಕಿ ಬಿಟ್ಟು ಈಗ ಯಾಕೆ ಬರೋಂಗಿಲ್ಲ. ಏನು ಮಾಡ್ತೀವಿ ಗೊತ್ತ ನನಗೆ, ನೀವು ಮಸಾಲೆಗೆ ನೀರು ಹೆಚ್ಚಿಗೆ ಹಾಕಿ, ಸಾರು ಸ್ವಲ್ಪ ತೆಳ್ಳಗಾಗಲಿ, ಮಸಾಲೆ ಕಡಿಮೆ ಹಾಕೈತೆ ಅದಕ್ಕೆ.
ಮಂದಗ ಮಾಡಬೇಡ. ಈಗ ಮಸ್ತ್ ತಿನ್ನಕ್ಕೆ ಮಸ್ತ್ ರೆಡಿ ಐತೆ ನೋಡ್ರಿ. ವಾವ್ ನೋಡಕತ್ರ ಬಾಯಾಗ ನೀರು ಆತ ನೋಡ. ಹೆಂಗೆ ಕಾಣಕತ್ತೈತೆ ನೋಡ. ಖತರ್ನಾಕ್ ಕಾಣಕತ್ತೈತಿ ಕೆಂಪಗೆ ಹಂಗೆ ನೋಡ. ಮಸಾಲೆ ಭಾಳಕತ್ತ ನೋಡೋದೆ ಸುಮ್ಮನೆ ಮಸಾಲೆ ಭಾಳಕತ್ತತೆ. ಸಾಕು ಪೂರ ರೆಡಿ ಆಗಿ ಆಮೇಲೆ ಉಣ್ಣ ಮಾಡಿ ಸುಮ್ಮನೆ ಇರು. ಏನಿದೆ ಚಮತ್ಕಾರ ನನಗೆ ಬರಾತಿತ್ತಲ್ಲ. ಇತ್ತಿತ್ಲಾಗ ನಾವು ಏನು ಮಾಡಾಕತ್ತೀವ್ರಿಪ್ಪ ಅಂತ ಹೇಳಿದ್ರೆ ಮಸಾಲೆ ಐತಿಲ್ರಿ ಒಟ್ಟು ಹಾಕೋದು ಬಿಟ್ಟ ನಾವು ಏನಾರ ಚಿಕನ್ ಸಾರು ಮಾಡ್ಬೇಕಂತ ಹೇಳಿದ್ರೆ ಏನು ಮಾಡತ್ತೆ ಹೇಳಿ ನಾವು ಇತ್ತಿತ್ಲಾಗ ಈಗ ಉಳ್ಳಾಗಡ್ಡಿ ಟಮಾಟೆ ಬರೀ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಇವಷ್ಟು ಹಾಕತ್ತೀವ್ರಿ ನಾವು. ಈ ಕೊಬ್ಬರಿ ಗಿಬ್ಬರಿ ಐತಲ್ರಿ ಹಾಕೋದು ಬಿಟ್ಟೇವ್ ನಾವು. ಅದೇನು ಹಾಕೈತ್ರಿ ತಿನ್ನೋಬೇಕಾದ್ರೆ ಟೇಸ್ಟಿ ಹತ್ತದ ಕೇಳಿ ಅದ್ರ ಹಸಿರಟ್ಟಿ ಚಲೋ ಬಿಡ್ತೀರಿಪ್ಪ. ಸೊ ಹಿಂಗಾಗಿ ನಾವಿದೆ ಮಸಾಲೆ ಅಂತೂ ಭಾಳ ಹಾಕತ್ತಿಲ್ಲ. ಆದರೂ ಫಸ್ಟ್ ಟೈಮ್ ರೀ ಇವತ್ತು ಮತ್ತು ಮಸಾಲೆ ಹಾಕಿನಿ ನೀನು ನೋಡೋಣ. ಈಗೇನು ಕೂತಂದ್ರೆ ಮುಗಿತಾನೆ ಇರೋದೆ. ಫಸ್ಟ್ ಮಸಾಲೆ ಕುದಿಸ್ಕೋಬೇಕು, ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು ಅದಕ್ಕೆ. ಹಿಂಗೆ ಅದಲ್ಲ ಮತ್ತು ಅದಕ್ಕೆ ಪ್ರೊಸೆಸಿಂಗ್ ನೋಡಿರಿ. ಚಿಕನ್ ಸಾರು ಮಾಡ್ಬೇಕಂತ ಹೇಳಿದ್ರು ಪ್ರೊಸೆಸಿಂಗ್ ಭಾಳ ಐತ್ರಿ. ಅಂದಾಗ ಏನೈತಲ್ರಿ ಅದು ಟೇಸ್ಟಿ ಆಕೈತಿ, ತಿನ್ನಾಕ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗೈತಿ. ಈಗ ಅನ್ನ ಅಂತೂ ರೆಡಿ ಆಗೈತಿ. ಈಗ ವೈಟ್ ರೈಸ್ ವೈಟ್ ನೋಡ್ರಿ. ಇದ್ರಿನಾಗ ಏನಾರ ಕಲರ್ ಹಾಕ್ಬಿಟ್ರೆ ಕಲರ್ ರೈಸ್ ಹಾಕೈತಿ. ಅದ್ರಾಗ ಮಸಾಲೆ ಗಿಸಾಲೆ ಸ್ವಲ್ಪ ಮಿಕ್ಸ್ ಮಾಡಿಸಿದ್ರೆ ಮಸಾಲೆ ರೈಸ್ ಹಾಕೈತಿ. ಒಗ್ಗರಣೆ ಹಾಕೈತಲ್ಲ. ನಾ ಮಾಡ್ಬೇಕಂತ ಮಾಡಿದ್ದು ಒಗ್ಗರಣೆ ಅನ್ನ ಬ್ಯಾಬ್ಡು ಮತ್ತು ಒಗ್ಗರಣೆ ಮೊದಲು ಹಸಿ ಹಿಟ್ಟು ಅನ್ನಕತ್ತಾರ ಅದು ಮಸಾಲೆ ಅಂತೇಳಿ ಸುಮ್ಮನೆ ಬಿರಿಯಾನಿ ಮಾಡಿ ನಾನು ಎರಡರೊಳಗೆ ಬರೀ ಒಂದೇ ಮಸಾಲೆ ಹಾಕ್ಬೇಕು. ಎರಡು ಮಸಾಲೆ ಆದ್ರೆ ಐತಲ್ಲ ಚಲೋ ಆಗಂಗಿಲ್ಲ. ಚಲೋ ಆಗಂಗಿಲ್ಲ. ಅದು ಇನ್ನು ತಂದಿದ್ದು ತಮ್ಮನ್ನಾಗೋ ಸಾನ್ಯಾಗ ತಮ್ಮನ ತಗೊಂಬಂದಾರ್ರಿ. ಸಾನ್ಯಾಗಿದ್ದು ಫುಲ್ ಫಿಟ್ಟಿಂಗ್ ಆಗತ್ತೆ ನೋಡಿ. ಈಗ ಮಸ್ತ್ ಆಗೈತೆ ನೋಡೋದು, ಕರೆಕ್ಟ್ ಆಗೈತೆ. ಇದು ಮಾಡ್ಬೇಡ ಥ್ಯಾಂಕ್ ಯು ಹೇಳ್ಬೇಕಂತ ತಡಿ. ಹೋಗಿ ಹೇಳ್ಬೋದು. ಏ ತಮ್ಮನ್ನ ದೊಡ್ಡರಿಗೆ ಯಾವಾಗಲೂ ಹಂಗೆ ಮಾಡಬೇಡ, ರೆಸ್ಪೆಕ್ಟ್ ಕೊಡ್ಬೇಕು. ಈಗ ನೀರು ಹಾಕ್ತೀಯ? ಹಾಕಿ ನೀರು ಅದಕ್ಕೆ. ನೀವೊಂದು ಕೆಲಸ ಮಾಡೆ, ಇನ್ನೊಂದು ಚರಿಗೆ ನೀರು ತೊಗೊಳ್ತೀನಿ ನನಗೆ. ಇನ್ನೊಂದು ಚರಿಗೆ ತುಂಬ ತೊಗೊಂಡು ಹಾಕಿಬಿಡ ಅದಕ್ಕೆ. ಅಂದಾಗ ಇದು ಬರೋಬ್ಬರಿ ಹಾಕೈತಿರಪ್ಪ. ಇಲ್ಲಾಂದ್ರೆ ಪೂರಾ ಮಸಾಲೆ ಹೆಂಗಾಗ್ಬಿಡ್ತೈತೆ ಅದೇ. ಹಾಕ್ಬಿಡ ಪೂರ. ಈಗ ಮಸ್ತ್ ಕುದಿಲ್ಲ ಅದು. ಎಲ್ಲರಿಗೂ ಹಂಗೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಜನ ಭಾಳ ಮಂದಿದ್ದೀವಿ ನಾವೀಗ. ಎಲ್ಲರಿಗೂ ಆ ಸಾರು ಆಗ್ಬೇಕಲ್ಲ, ಫಸ್ಟ್ ಗಟ್ಟಿ ಬಿಟ್ರೆ ನಾವು. ನಾನು ಮತ್ತೊಂದು ಅದಕ್ಕೆ ಹಾಕ್ತೇನೆ. ಹೆಚ್ಚಿಗೆ ನೀರು ಹಾಕಿದ್ರೆ ಹಾಕೋತನ ಅದು ಮಸಾಲನೂ ಕಡಿಮೆ ಆಕೈತಿ, ಆಮ್ಯಾಗ ಸಾರು ಭಾಳ ಆಕೈತಿ. ಮುನ್ನ ಈಗ ಸಾಕು ಮಾಡ್ರಿಪ್ಪ, ಸಾಕು ಮಾಡ್ರಿ. ಈಗ ಆರಿಪ್ಪ ಅಂತ ಬರ್ತಡೇ ಐತಿ, ಕೇಕ್ ತೊಗೊಂಬಂದೀವಿ. ಕೇಕ್ ಕಟ್ ಮಾಡೋಣ. ಇಲ್ಲೆಲ್ಲ ಊಟದ ವ್ಯವಸ್ಥೆ ಐತಿ. ಊಟ ಮಾಡ್ಕೊಂಡೆ ನಿಮ್ಮ ಮನೆಗೆ ಹೋಗಂತ್ರಿ ಮುನ್ನ. ಹಾಂ ಏನು ಹೌದು? ಎದಕ್ಕೆ ಹೌದು? ಸುಮ್ಮನೆ ನೋಡ್ರಿ ಫಸ್ಟ್ ಕೇಕ್ ಕಟ್ ಮಾಡೋಣ. ಹರಿಪ್ಪ ಓ ಕೈ ತೊಗೊಂಬೋಗ್ನಿ. हरीशाने बर्थडे उसका आज है, विश कर हरीपा का कर भी कर बा ठीक से करना. बर्थडे गर्ल हरीपा. ಹೇಳ್ಕೋಬೇಕ ಕಡಿಯಾರಿಪ್ಪ. ಕೇಕ್ ಕಟ್ ಮಾಡಿ ಇನ್ನು Happy birthday to you. Happy birthday to you. Happy birthday to you Haripa. ಸುಲ್ತಾನೇನಾ ತೊಯ್ದೆ ತೆಗಿ ಪದನ್. Happy birthday to you. Happy birthday to you Haripa. ಕೇಕ್ ಕಟ್ ಮಾಡಿ ತಂಬ ಇಲ್ಲಿ ಹರಿಪಾ.
बसा मग घेते तर खाली घेतात बोलतात छे तू ये खला मैं तुझे खला तुम्ही अच्छा मा नाही ह्या ते खला काय त्या ಸಿಂಪಲ್ ಆಗಿ ಬರ್ಡೇ ಮಾಡಿದ್ರಿ ಹರಿಪಂದೆ कापुरा ಅಮ್ಮ ಕಾಯಿದೆ ಇದಕ್ಕಿಂತ ಸಿಂಪಲ್ ಆಗಿ ಬರ್ತಡೇ ಆಗಿತ್ತು ನಾನು ವಿಡಿಯೋದಾಗ ಪಲ್ಯ ಹಲೋ ಹಲೋ ಖಲಾ ಜರ ನೀವು ಸ್ವಲ್ಪ ಆಯ್ತಿಗಿ ಈ ಪೂರ್ತಿ ಆಯ್ತಿ ಬಾಯಿ आता म्हणा ಸರ ಆಡಾಡ ಖಲಾ आधा ते तर म्हणे जा मम्मी बर तिनच बरे ನಮ್ಮ ಅಸ ನೋಡ್ರಿ ಜಜಮ್ಮ ಆಗ್ಯಾಳ ಜೇಜಮ್ಮ ಜಜಮ್ಮ ಆ ಥಂಡಿಗೆ ಎಷ್ಟು ದಪ್ಪ ಶೋಲ್ಡರ್ ಹಾಕಂದ್ರೆ ಕಡಿಮೆ ಅಷ್ಟ್ ಥಂಡಿ ಭಾಳ ಐತವ ಬೈಲಿ ನಾನ್ ನಮ್ ಕಡೆನ ಥಂಡಿ ಅನ್ನಕತ್ತೀನಿ ಇದು ಪಿರ್ಕ ಥಂಡಿ ಒಯ್ದು ಸುಲ್ತಾನೆ ಬರ್ ನಾವು ಹೋಗ್ಬರಿ ಕೇಕ್ ತಿನ್ನಕ್ಕೆ ನಮ್ಮ ಮಾರ್ ಕುಂತಾರೆ ಆರಾಮ್ ಇಲ್ಲಿ अबे कोण खेळ तू या आपा को केक होताच खलाव हाँ ಅಯ್ಯಯ್ಯ ನೀವಿಬ್ರು ಬರ್ತಡೇ ಇಲ್ಲ ಏ ಪಪ್ಪ ನಿದ್ ಬರೀ ಪ್ರತಿ ಟೈಮ್ ಹಂಗ ಏನ ಆರಿ ಪಾಪ ತಿನ್ನಿಸ್ಬೇಕು ನೀ ತಿನ್ಸಾತಿ ಅಲ್ಲ ಏನಿದೆ ಬಿಡಬಾ ಬ್ರೆಡ್ ಹೊತ್ತಾच खला आपा को हा नी आपण एक बाय ना बाबा मैं अशोधर आगे हा दादी माय असे नाही का तेरा वो गेले म्हणत बर्थडे ನೋಡ್ ಬಾ ನಮ್ಮ ವಾರ ನೋಡ್ರಿ ಹೆಂಗದ ಮಾಡ್ತಾಳ ಬರ್ಡೇ ವಿಶ್ ಹ್ಯಾಪಿ ಬರ್ಡೇ ನೋಡ್ಬಾ सानिया संपीस आहे ಹ್ಯಾಪಿ ಬರ್ಡೇ ಅವ್ರ ಕಾಕ ಗಡಿ ಗುರುಗಳ ಸಣ್ಣ ಪೀಸ್ ಅಷ್ಟೇ ಅವ್ರ ಸಣ್ಣ ಕಾಕ ಮಾಡಿದ್ರು ನೋಡಿ ಹ್ಯಾಪಿ ಬರ್ಡೇ ಬಂದ್ರ ನಮ್ಮ ಅಶಾನ್ ಸೂಟ್ ನೋಡ್ರಿ ಹೆಂಗೈತಿ ಗೋನಿ ಚಲೋ ಆಗೈತಿ ಯಾಕೆ ಹೌದು ಅವರಕ್ಕೆ ಬಳಬಳ ತಿನ್ನಿಸ್ತೀರಿ ನೋಡ್ರಿ 4 ಸಲ ತಿಂದ ಅಂತ ಸುಮ್ಮನ್ರಿ ಹ್ಯಾಪಿ ಬರ್ಡೇ ಅನ್ನ ಆಗಲೇ ವಿಶ್ ಮಾಡಿದ್ರಲ್ಲ ಆಕಿ ಟೂ ಅಂತಾಳ್ರಿ ತಿನ್ರಿ ಬಾಯ್ ಹಾಕೋರಿ ತಂಡ್ಯಾಗೆ ಹೊರಗೆ ಥಂಡಿ ನೋಡಿದ್ರೆ ಸಿಕ್ಕಾಪಟ್ಟೆ ಐತ್ರಿಪ್ಪ ಸುಮ್ಮನೆ ಥಂಡಿ ಹೆಂಗೈತಿ ಇಲ್ಲಿ ಥಂಡಿ ಭಾಳ ಐತ್ರಿಪ್ಪ ಸಿಕ್ಕಾಪಟ್ಟೆ ಥಂಡಿ ಅರೆಪ್ಪ ಥಂಡಿ ಹೆಂಗೈತಿ ಹೆಚ್ಚಾನತ್ತು ನಮಗೆ ಥಂಡಿ ಬಾಬರ್ ಐತ್ರಿ ಇಲ್ಲಿ ಈ ಕಡೆ ಎಲ್ಲ ಹೊಲ ಅದಾವಲ್ರಿ ಗಾಳಿ ಮಸ್ತ್ ಬರ್ತೈತಿ ಈ ಕಡೆ ಕೇಕ್ ಕಟ್ಟಿಂಗ್ ಅಂತೂ ಆದ್ರೆ ಈಗ ಮಸ್ತಾಗಿ म्हणजे जराच खा ಕೊಟ್ಟು ಬರ್ತಾರೆ ಫಸ್ಟ್ ಹೋಗಿ ಅಂದ್ರೆ ನಮ್ಮವಾರ ಮ್ಯಾಗ ಬರಂಗಿಲ್ಲ ಅವ್ರಿಗೆ ಬರಕ್ಕೆ ಆಗಂಗಿಲ್ಲ ಹಂಗೆಲ್ಲ ಕತ್ತನ ಐತಲ್ಲಿ ಹಿಂಗಾಗಿ ನಮ್ಮ ಆಶಾಗ ಆಮ್ಯಾಗ ನಮ್ಮ ಅವ್ವಾರ್ಗೆ ಕಿಸಾಗ ಅಣ್ಣ ಕಟ್ಬೇಕು ಆರ್ಯಪ್ಪ ನೋಡ್ರಿ ಸಾರ ಆಗತ್ತಾವೆ ನಮ್ಮ ಬಾಬ್ಯಾರ ಅನ್ನ ಕೂಡ ಹಾಕ್ತಾರೆ ಇವತ್ತು ಆಟ ನೋಡ್ರಿ ಯಾಪ್ರಿ ಅದಾವ ಈ 1 2 3 4 5 ಅಪ್ಪ ಹಾಕಿದ್ಯಾವ ಎಲ್ಲರಿಗೂ ಹಾಕಿ ನೋಡಿ ತಗೋಬಾರ ಮನಿನ ಹಾಂ ಬರ್ತೀನಿ ಹಾಂ ಹೇಗಾಯ್ತು ಸುಲ್ತಾನೆ ಚಲೋ ಆಗೈತೆ ಬಜ ಹೆಂಗಾಗೈತ್ರಿ ಚಲೋ ಆಗೈತ್ರಿ ಅರೆ ಪುಂಡಿಲ್ಲ ಇನ್ನು ಮತ್ತೆ ಕಲಗಿಲ್ಲ ಅಂತ ಅರ್ಜ ಹೆಂಗಾಗೈತೆ ಚಲೋ ಆಗೈತೆ ಸ್ವಲ್ಪ ಖಾರ ಗಿರ ಕಡಿಮೆ ಹಾಕಿ ಮಾಡೀನಿ ಇವ ಸ್ವಲ್ಪ ಅನ್ನ ಸಾರು ಕಟ್ಬಿಡು ಬಾಬರಿಗೆ ಹಾಂ ಹಾಂ ಕಟ್ಕೊಂಡ್ ತಗೊಂಡು ಅರೆಪ್ಪ ಹುಷಾರ ಅಲ್ಲಿ ಹ್ಞೂ